ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅನ್ವಿತಾ ಲಾಗ್ಸ್. ಇವತ್ತಿನ ಲಾಗ್ನ ನಾನು ಬೆಳಗಿನ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ತಿಂಡಿಗೆ ಮೆಂತ್ಯ ಟೊಮೊಟೊ ಬಾತ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪಿತ್ತು ಮನೇಲಿ ಅಂತ ಅಂದ್ಬಿಟ್ಟು ಟೊಮೊಟೊ ಬಾತ್ಗೆ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಯೂಶ್ವಲಿ ನಾನು ಟೊಮೊಟೊ ಬಾತ್ ಮಾಡೋದೇ ಮೆಂತ್ಯ ಸೊಪ್ಪು ಮನೇಲಿದೆ ಅಂತ ಅಂದಾಗ ಅಷ್ಟೇ. ಹಂಗೇ ಟೊಮೊಟೊ ಬಾತ್ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಬಟ್ ಟೊಮೊಟೊ ಬಾತ್ಗೆ ಮೆಂತ್ಯ ಸೊಪ್ಪು ಆ್ಯಡ್ ಮಾಡಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ನಾನಿಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಟೊಮೊಟೊ ಬಾತ್ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಪೌಡರ್ಗಳನ್ನ ಕೂಡ ನಾನಿಲ್ಲಿ ಟೊಮೊಟೊ ಬಾತ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಇಲ್ಲಿ ಟೊಮೊಟೊ ಬಾತ್ ಮಾಡೋದಕ್ಕೆ ಇದನ್ನೆಲ್ಲ ಹೆಚ್ಕೋಬೇಕು. ಸೊ ಇದನ್ನೆಲ್ಲ ಸಣ್ಣದಾಗಿ ಹಚ್ಕೋತೀನಿ. ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡ್ಕೋತೀನಿ, ಸ್ವಲ್ಪ ಸಿಗಲಿ ಮಧ್ಯದಲ್ಲಿ ಅಂತ ಅಂದ್ಬಿಟ್ಟು. ಟೊಮೊಟೊನ ಯೂಶ್ವಲಿ ನಾನು ಪ್ಯೂರಿ ಮಾಡಿ ಹಾಕೋದು. ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ನೀರಲ್ಲಿ ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದೊಂದು ನನಗೆ ಬೆಳಗ್ಗೆ ಒಂದು ಅಭ್ಯಾಸ, ಎದ್ದಿದ ತಕ್ಷಣ ಏನಾದರೂ ಬೆಚ್ಚಗಿರೋ ನೀರನ್ನ ಕುಡಿಯೋದು. ಅದಕ್ಕೆ ಕ್ಯೂಬ್ಸ್ ಅಥವಾ ನಾನೇ ವಾಟ್ರು ರೆಡಿ ಮಾಡಿ ಕುಡಿತೀವಿ. ಸೊ ಹಂಗಾಗಿ ಅದನ್ನ ಕುಡಿದ್ಬಿಟ್ಟು ಮತ್ತೆ ಬಾತ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ಒಂದು ಕುಕ್ಕರ್ ಇಟ್ಟು ಅದಕ್ಕೊಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ನಾನು ಯೂಶ್ವಲಿ ಜಾಸ್ತಿ ಆಯಿಲ್ ಯೂಸ್ ಮಾಡಲ್ಲ, ಅದರಿಂದ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಅದಕ್ಕೆ ಸ್ಪೈಸಸ್ಗಳು ಏನು ಇಟ್ಕೊಂಡಿದ್ವಿ, ಪಲಾವ್ ಎಲೆ, ಅನಾನಸ್ ಹೂವು, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಇವೆಲ್ಲವನ್ನು ಎಣ್ಣೆ ಬಿಸಿಯಾದ ನಂತರ ಸೇರಿಸ್ಕೊತೀನಿ. ನೆಕ್ಸ್ಟು ಏನು ಮೆಣಸಿನ್ಕಾಯಿ ತೊಗೊಂಡಿದ್ವಿ ಅದನ್ನು ಮಧ್ಯಕ್ಕೆ ಸೀಳ್ಬಿಟ್ಟು ಎಣ್ಣೆಗೆ ಹಾಕಿ 1 ನಿಮಿಷ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಸೊಪ್ಪುಗಳನ್ನ ಹಾಕ್ಕೊಂಡು ಬಾಡಿಸ್ತಾ ಇದ್ದೀನಿ. ಇದು ಎಣ್ಣೆಲಿ ಬಾಡಿಸಿದಷ್ಟು ಒಳ್ಳೆ ಫ್ಲೇವರ್ ಸಿಗುತ್ತೆ. ಮೆಂತ್ಯ ಸೊಪ್ಪು ಯೂಶ್ವಲಿ ಸ್ವಲ್ಪ ಒಗರು ಬರೋದ್ರಿಂದ ಇದನ್ನು ಎಣ್ಣೆಲಿ ಬಾಡಿಸಿದ್ರೆ ಏನೂ ಒಗರು ಬರಲ್ಲ. ಮತ್ತು ಸೊಪ್ಪನ್ನ ನಾವು ಏನು ಕ್ವಾಂಟಿಟಿ ರೈಸ್ ಯೂಸ್ ಮಾಡ್ತಾಯಿದ್ದೀವಿ ಅದ್ರ ಮೇಲೆ ತೊಗೋಬೇಕು. ಜಾಸ್ತಿ ತೊಗೊಂಡ್ರೆ ಒಗ್ರಾಗ್ಬಿಡುತ್ತೆ ಬಾತು. ಮತ್ತು ನಾನು ಬಾತ್ಗೋಸ್ಕರ ಅಂತ ಅಂದ್ಬಿಟ್ಟು ನೆನ್ನೆ ನೈಟೇ ಬಟಾಣಿ ನೆನೆಸಿಟ್ಟಿರೋ ಬಟಾಣಿ ಕೂಡ ಸೇರಿಸ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೋತೀನಿ. ಹಸಿ ಬಟಾಣಿ ಇದ್ದರೆ ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೋಬೋದು. ಬಟ್ ಹಸಿ ಬಟಾಣಿ ಇಲ್ಲ ಅಂತ ಅಂದರೆ ಒಂದು 4-5 ಅವರ್ಸ್ ಆದರೂ ನೆನೆಸಿಡಬೇಕು ಬಟಾಣಿನ. ಅದನ್ನು ಫ್ರೈ ಮಾಡ್ಕೊಂಡು ಆಗಿದ ನಂತರ ನಾನಿಲ್ಲಿ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜ್ 5 ಈರುಳ್ಳಿ ತೊಗೊಂಡಿದ್ದೀನಿ. ನಮಗೆ ಈ ಬಾತಲ್ಲಿ ಈರುಳ್ಳಿ ಮತ್ತು ಬಟಾಣಿ ಎರಡೇ ನಮಗೆ ತಿನ್ನೋಕ್ಕೆ ಸಿಗೋದು. ಏನಕ್ಕಂದರೆ ನಾನು ಟೊಮೊಟೊ ಕೂಡ ಪ್ಯೂರಿ ಮಾಡಿಬಿಟ್ಟಿರ್ತೀನಿ. ಮತ್ತು ಇಲ್ಲಿ ಯಾವುದೋ ತರಕಾರಿ ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಈರುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ. ಏನಕ್ಕಂದರೆ ಅದು ಹಸಿ ಸ್ಮೆಲ್ ಇದ್ದರೆ ಚೆನ್ನಾಗಿರಲ್ಲ ಅಂತ. ಅದು ನೆಕ್ಸ್ಟೇ ನಾನು ಟೊಮೊಟೊ ಪ್ಯೂರಿ ಏನು ಮಾಡಿ ಇಟ್ಕೊಂಡಿದ್ದೆ, 4 ಟೊಮೊಟೊ ತೊಗೊಂಡಿದ್ದೀನಿ. ಆ ಪ್ಯೂರಿನ ಸೇರಿಸಿ ಹುರ್ಕೋಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ದು ಮತ್ತು ಟೊಮೊಟೊ ಪ್ಯೂರಿದು ಎರಡರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಹುರಿದ್ಬಿಟ್ಟು ನಂತರ ಪೌಡ್ರುಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಮೆಣಸಿನ್ಕಾಯಿ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ. ಇದಾದ ನಂತರ ನಾನಿಲ್ಲಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಈ ಟೊಮೊಟೊ ಬಾತ್ ಮಾಡೋದಕ್ಕೆ 3 ಗ್ಲಾಸ್ ರೈಸ್ ತೊಗೋತಾ ಇದ್ದೀನಿ. ಅದರಿಂದ ನಾನು ಅದೇ ಗ್ಲಾಸಲ್ಲಿ 6 ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ. ಆ ನೀರನ್ನ ಸೇರಿಸ್ಬಿಟ್ಟು ಅದನ್ನು ಕುದಿಯೋಕ್ಕೆ ಬಿಡ್ತೀನಿ. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಖಾರ ಏನಾದರೂ ಕಮ್ಮಿ ಆಗಿದೆ ಅಂತ ಅಂದರೆ ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ. ಇಲ್ಲ ಕರೆಕ್ಟಾಗಿದೆ ಅಂತ ಅಂದರೆ ಏನೂ ಅವಶ್ಯಕತೆ ಇರಲ್ಲ. ಸಾಲ್ಟ್ ಬೇಕಂತಂದ್ರೂ ನೋಡಿ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಖಾರ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಅಕ್ಕಿನ ಏನು ನೆನೆಸಿಟ್ಟಿದ್ದೀವಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನಂತರ ಕುಕ್ಕರ್ ಕ್ಯಾಪ್ ಮುಚ್ಚಿ 2 ವಿಷಲ್ ಬರ್ಸ್ಕೊಂಡ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಬಟ್ ಆ ಥರ ವಿಷಲ್ ಹೊಡ್ಸ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಮೇಲೆ ಬಂದು ನಿಂತಿರುತ್ತೆ. ನೆಕ್ಸ್ಟ್ ಒಂದು ಸಲ ಮಿಕ್ಸ್ ಕೊಡಬೇಕು. ಆದ್ದರಿಂದ ನಾನು ಯೂಶ್ವಲಿ ವಿಷಲ್ ಹೊಡ್ಸಲ್ಲ, ಇದೇ ಥರನೇ ಬೇಯಿಸ್ಕೊತೀನಿ. ಆದರೆ ಮಧ್ಯೆ ಕೈ ಆಡ್ತಾ ಇರಬೇಕಷ್ಟೇ, ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ. ಹೈ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು ಫುಲ್ ಬಾತ್ ಆಗೋವರೆಗೂ. ಅದು ನೀರು ಕಮ್ಮಿ ಆಯಿತು ಫುಲ್ ಅಂತ ಅನ್ನುವಾಗ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಮಕ್ಕಳುಗಳು ಕೂಡ ಚೆನ್ನಾಗಿ ತಿಂತಾರೆ. ಏನಕ್ಕೆ ಅಂದರೆ ಇದಕ್ಕೆ ಖಾರ ಜಾಸ್ತಿ ಆಗಿರಲ್ಲ ಮತ್ತು ಮೆಂತ್ಯ ಸೊಪ್ಪೆಲ್ಲ ಯೂಸ್ ಮಾಡಿರೋದ್ರಿಂದ ಮಕ್ಕಳಿಗೆ ಇದು ತುಂಬಾ ಒಳ್ಳೆಯದು. ಮೆಂತ್ಯ ಸೊಪ್ಪನ್ನ ನಾವು ಪರಾಟದಲ್ಲಿ ಒಂದೇ ಹಾಕ್ಕೊಡೋಕ್ಕಾಗೋದು, ಮತ್ತು ಈ ಥರ ಟೊಮೊಟೊ ಬಾತಲ್ಲಿ ಕೂಡ ಸೇರಿಸ್ಕೊಡ್ಬೋದು, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ನೋಡಿ ಪಂಗ್ತಾ ಇದೆ, ಅದು ಪಂಗ ನಂತರ ಸರ್ವ್ ಮಾಡಿಕೊಂಡು ತಿನ್ನೋದು. ಇಲ್ಲಿ ನನ್ನ ಹಸ್ಬೆಂಡ್ ಲಂಚ್ ಬಾಕ್ಸ್ಗೆ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತು ಅವ್ರಿಗೆ ಇಲ್ಲೇ ತಿನ್ನೋದಕ್ಕೆ ಮಾವಿನಕಾಯಿ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿ, ಸೌತೆಕಾಯಿ ಮತ್ತು ನೈಟ್ದು ಸ್ವಲ್ಪ ಪಲ್ಯ ಉಳಿದಿತ್ತು ಅಂತ ಅಂದ್ಬಿಟ್ಟು ಟೊಮೊಟೊ ಬಾತ್ ಹಾಕಿ ಕೊಡ್ತಾಯಿದ್ದೀನಿ.
ತಿಂಡಿ ತಿಂದು ನೆಕ್ಸ್ಟ್ ಕ್ಲೀನಿಂಗ್ ವರ್ಕ್ ಸ್ಟಾರ್ಟ್ ಮಾಡಬೇಕಿತ್ತು. ಅಷ್ಟರಲ್ಲಿ ತಲೆಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿದ್ರೆ ನಾನು ಕ್ಲೀನ್ ಮಾಡೋವರೆಗೂ ನೆನೀತಾ ಇರುತ್ತೆ ಆಯಿಲ್ ಅಂತ ಅಂದ್ಬಿಟ್ಟು, ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗ್ಬೋದು ಕ್ಲೀನ್ ಎಲ್ಲ ಮಾಡಿ ಅಂತ ಅಂದ್ಬಿಟ್ಟು ಆಯಿಲ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು ಯೂಶ್ವಲಿ ವೀಕ್ಲಿ ಒನ್ಸ್ ಈ ಥರ ಆಯಿಲ್ ಕಂಪಲ್ಸರಿ ಪ್ರಿಪೇರ್ ಮಾಡಿ ಅಪ್ಲೈ ಮಾಡ್ಕೋತೀನಿ. ನಾನಿಲ್ಲಿ ಅದು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಬಾಣಲಿನ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕಷ್ಟು ಆಯಿಲ್ನ ಹಾಕ್ಕೊಂಡು ಕುದಿಯೋಕೆ ಬಿಡ್ತೀನಿ. ಅದು ಕುದ್ದು ಬಂದ ನಂತರ 1 ಟೇಬಲ್ ಸ್ಪೂನ್ ಮೆಂತ್ಯದ ಕಾಳು, ಕರಿಬೇವಿನ ಎಲೆಗಳು ಮತ್ತು ದಾಸವಾಳದ ಹೂವಿನ ದಳಗಳು ಮತ್ತು ಒಂದು ಸ್ವಲ್ಪ ಈರುಳ್ಳಿ ಚೂರು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಹೈ ಫ್ಲೇಮಲ್ಲಿ ಕುದ್ಸೋಕೆ ಹೋಗ್ಬಿಡಿ, ಫುಲ್ ಎಲ್ಲ ಸೀದೋಗ್ಬಿಡುತ್ತೆ. ಅದರಿಂದ ತುಂಬ ಲೋ ಫ್ಲೇಮಲ್ಲೇ ಇಟ್ಟು ಕುದಿಸಿ, ಅದೆಲ್ಲ ಬ್ಲ್ಯಾಕ್ ಆಗೋವರೆಗೂ ಚೆನ್ನಾಗಿ ಕುದಿಸಿ, ಅದೆಲ್ಲ ಕುದ್ದು ಅದ್ರ ರಸನ ಎಣ್ಣೆಗೆ ಬಿಡುತ್ತೆ. ಅದಾದ ನಂತರ ಸೋಸ್ಕೊಳ್ಳಿ. ನೀವು ಈ ಪಾತ್ರೆ ಏನು ಇಷ್ಟೊಂದು ಗಲೀಜಾಗಿದೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಅದು ಬಾಣಲಿ ಚಿಕ್ಕ ಬಾಣಲಿ ಇಟ್ಟಿರೋದೇ ಅದು ಆಯಿಲ್ ಕುದಿಸಿ ಹಾಕೊಳ್ಳೋಕ್ಕೋಸ್ಕರ. ಅದು ಪ್ರತಿ ಸಲ ಕುದಿಸಿ ಆ ಥರ ಆಗಿದೆ. ಅದು ವಾಶ್ ಮಾಡಿದ್ರೂ ಅದು ಎಣ್ಣೆದೆಲ್ಲ ಆರಿ ಆ ಥರ ಆಗಿರೋದ್ರಿಂದ. ಮತ್ತು ಇಲ್ಲಿ ನನ್ನ ಮಗನಿಗೆ ಫಸ್ಟು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಅವ್ನು ಆಟ ಆಡೋಕ್ಕೆ ಅವ್ರ ಅಜ್ಜಿ ಜೊತೆ ಕಳಿಸಿದ್ರೆ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಅವನಿಗೆ ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ. ಅವ್ನಿಗೆ ಎಣ್ಣೆ ಹಾಕ್ಸ್ಕೊಳ್ಳೋದು ಅಂತ ಅಂದರೆ ಆಗೋಲ್ಲ. ಏನಕ್ಕೆ ಅಂದರೆ ನೆಕ್ಸ್ಟು ಶಾಂಪು ಹಾಕ್ಬಿಟ್ಟು ತಲೆ ತೊಳಿತಾರೆ ಅಂತ ಅನ್ನೋದೇ ಅವನಿಗೆ ಕಷ್ಟ. ಎಣ್ಣೆ ಹಾಕ್ಸ್ಕೊಳ್ಳೋಕ್ಕೇನು ಕಷ್ಟ ಇಲ್ಲ ಅವನಿಗೆ, ನೆಕ್ಸ್ಟು ಶಾಂಪು ಹಾಕ್ಬಿಡ್ತಾರೆ ನಮ್ಮಮ್ಮ ಅನ್ನೋದೇ ಅವನಿಗೆ ಒಂದು ಬೇಜಾರು. ನೆಕ್ಸ್ಟು ನಾನಿಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾನು ಫುಲ್ಲು ಕೂದಲಿಗೆ ಮತ್ತು ಬುರುಡೆಗೆ ಎಲ್ಲ ಫುಲ್ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು ಒಂದು 10 ನಿಮಿಷ ಮಸಾಜ್ ಮಾಡ್ಕೋತೀನಿ. ಎಣ್ಣೆ ಹಾಕಿದ್ರೆ ಯಾವಾಗ್ಲೂ ಹೆಡ್ ಮಸಾಜ್ ಮಾಡ್ಕೋತೀನಿ. ಯಾಕಂದರೆ ಏನೇ ಡ್ಯಾಂಡ್ರಫ್ ಇದ್ದರೂ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಬ್ರೈನ್ಗೆ ಎಲ್ಲ ಅಂತ ಅಂದ್ಬಿಟ್ಟು ಕಂಪಲ್ಸರಿ ನಾನು ವೀಕ್ಲಿ ಒನ್ಸ್ ಆದ್ರೂ ಹೆಡ್ ಮಸಾಜ್ ಮಾಡ್ಕೋತೀನಿ. ನಾವು ಹೌಸ್ ವೈಫ್ಗಳೇನು ಅಂತ ಅಂದರೆ ಎಲ್ರದ್ದು ಸೇಫ್ಟಿ ಎಲ್ಲ ನೋಡ್ತೀವಿ, ಬಟ್ ನಮ್ಮದೇ ಏನು ಕೇರ್ ಇದೆ ಅದನ್ನು ನಾವು ತೊಗೊಳೋದನ್ನೇ ಮರ್ತ್ಕೊಬಿಡ್ತೀವಿ ಮತ್ತು ತೊಗೊಳಲ್ಲ. ಅದೊಂಥರ ಬಿಡು ನಾನು ಮಾಡ್ಕೊಳ್ದೇ ಇದ್ರೇನು ಅನ್ನೋ ಥರಕ್ಕೆ ಆಗ್ಬಿಡುತ್ತೆ. ಬಟ್ ನಾವು ಚೆನ್ನಾಗಿದ್ರೇ ನಾವು ಬೇರೆಯವ್ರನ್ನ ನೋಡ್ಕೊಳ್ಳೋಕ್ಕೆ ಕೇರ್ ಮಾಡೋಕ್ಕೆ ಆಗೋದು. ಅದರಿಂದ ನಮ್ಮನ್ನು ನಾವು ಕೇರ್ ಮಾಡ್ಕೋಬೇಕು. ನೆಕ್ಸ್ಟು ನಾನು ಕ್ಲೀನಿಂಗ್ ವರ್ಕ್ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟು ಸೋಫಾ ಎಲ್ಲ ಒದ್ರುಬಿಟ್ಟು ಕ್ಲೀನ್ ಮಾಡ್ಕೊಬಿಟ್ರೆ ಸರಿ ಅಂತ ಅಂದ್ಬಿಟ್ಟು ಇಲ್ಲಿ ಸೋಫಾ ಕವರೆಲ್ಲ ತೆಗೆದು ಒದರ್ತಾ ಇದ್ದೀನಿ. ಡೈಲಿ ಕಂಪಲ್ಸರಿ ಇದು ಮಾಡಲೇಬೇಕು ನಮ್ಮ ಮನೇಲಿ, ಯಾಕೆಂದರೆ ಚಿಕ್ಕ ಮಕ್ಕಳು ಇರೋದ್ರಿಂದ ಅವು ಜಾಸ್ತಿ ಗಲೀಜು ಮಾಡ್ತಾರೆ. ಮತ್ತು ನನ್ನ ಮಗ ಹೇಗೆ ಅಂತ ಅಂದರೆ ಅವನಿಗೆ ಊಟ ಕೊಡಲಿ, ಸ್ನ್ಯಾಕ್ಸ್ ಕೊಡಲಿ, ತಿಂಡಿ ಕೊಡಲಿ, ಏನೇ ಆದ್ರೂ ಅವನು ಟೇಬಲ್ ಮೇಲೆ ಇಟ್ಕೊಂಡು ತಿನ್ನಪ್ಪ ಅಂತ ಅಂದರೆ ತಿನ್ನಲ್ಲ, ಇಲ್ಲ ಕೆಳಗಡೆ ಕೂತ್ಕೊಂಡು ತಿನ್ನಪ್ಪ ಅಂತ ಅಂದರೂ ಅವ್ನು ಕೇಳಲ್ಲ. ಅವ್ನು ತೊಗೊಂಡೋಗಿ ಕೂತ್ಕೊಳ್ಳೋದೇ ಸೋಫಾ ಮೇಲೆ ಇಲ್ಲ ದಿವಾನ ಮೇಲೆ. ಅದ್ರ ಮೇಲೆ ಕೂತ್ಕೊಂಡು ತಿಂದ್ಬಿಟ್ಟು ಎಲ್ಲವ ಕೆಳಗಡೆ ಎಲ್ಲ ಚೆಲ್ಲಿರ್ತಾನೆ. ಅದು ಆ ಪುಡಿ ಏನು ಚೆಲ್ಲಿರ್ತಾನೆ ಅದಕ್ಕೆ ಅಕಸ್ಮಾತ್ ನಾನು ಡೈಲಿ ಕ್ಲೀನ್ ಮಾಡಿಲ್ಲ ಅಂತಂದರೆ ಇರುವೆಗಳೆಲ್ಲ ಬಂದ್ಬಿಡುತ್ತೆ ಮತ್ತು ಯಾರೂ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಅಲ್ಲಿ, ಏನು ಅದು ಚೆನ್ನಾಗೂ ಇರೋಲ್ಲ. ಅದರಿಂದ ನಾನು ಸೋಫಾ ಅಂತೂ ಕಂಪಲ್ಸರಿ ಒದರಲೇಬೇಕು. ಬಟ್ 3 ಡೇಸ್ 4 ಡೇಸ್ಗೊಂದ್ಸಲ ಡೀಪ್ ಕ್ಲೀನ್ ಮಾಡ್ಕೋತೀನಿ. ಒಂದು ವೈಟ್ ಬಟ್ಟೆ ತೊಗೊಂಡು ಕ್ಲೀನಾಗೆಲ್ಲ ಡಸ್ಟಿಂಗ್ ಮಾಡಿ ಒರೆಸ್ಕೋತೀನಿ. ಬಟ್ ಈ ಥರ ಒದ್ರೋದಂತೂ ಕಂಪಲ್ಸರಿ ಡೈಲಿ ಒದರಲೇಬೇಕು. ನನ್ನ ಮಗನಿಂದ ಅಷ್ಟೇ. ಇಲ್ಲ ಅಂತಂದರೆ ಚಿಕ್ಕ ಮಕ್ಕಳಿಲ್ಲ ಅಂತಂದರೆ ಏನು ಡೈಲಿ ಕಂಪಲ್ಸರಿ ಕ್ಲೀನ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಏನಿರಲ್ಲ, ನೀಟಾಗೇ ಇರುತ್ತೆ. ದೊಡ್ಡವರಾದ್ರಿಂದ ಎಲ್ಲ ಅರ್ಥ ಆಗುತ್ತೆ, ಎಲ್ಲ ಚೆನ್ನಾಗಿ ಇಟ್ಕೋತಾರೆ. ಸೊ ಅಷ್ಟೊಂದು ಅವಶ್ಯಕತೆ ಇರೋಲ್ಲ. ಈ ಥರ ಚಿಕ್ಕ ಮಕ್ಕಳಿದ್ರು ಅಂದ್ರೇ ಮನೆ ಕ್ಲೀನಿಂಗೆಲ್ಲ ಸ್ವಲ್ಪ ಮಾಡ್ತಾ ಇರಬೇಕು ರೆಗ್ಯುಲರಾಗಿ. ಮತ್ತು ಅದು ಮಾಡಿದ್ದು ಕೂಡ ಆ ಥರ ನೀಟಾಗಿರೋಕ್ಕೆ ಬಿಡೋಲ್ಲ. ಡೈಲಿ ಕ್ಲೀನ್ ಮಾಡಿದ್ರೂ ಸಂಜೆ ಟೈಮ್ ಅಷ್ಟರಲ್ಲಿ ಯಾರಾದರೂ ನಮ್ಮ ಮನೆಗೆ ಬಂದರೆ ಏನಪ್ಪ ಇವ್ರು ಮನೆ ಕ್ಲೀನ್ ಮಾಡಿದಾರ ಅನ್ನೋ ಸ್ಥಿತಿಗೇ ನನ್ನ ಮಗ ಮತ್ತೆ ತಂದು ಇಟ್ಬಿಟ್ಟಿರ್ತಾನೆ. ಏನಂತಂದರೆ ಸೋಫಾ ಕವರೆಲ್ಲ ತೆಗ್ದು ಎಸೆಯೋದು ಮತ್ತು ಅಲ್ಲಿ ಇಲ್ಲಿ ಅವ್ನ ಆಟ ಸಾಮಾನುಗಳನ್ನೆಲ್ಲ ಚೆಲ್ಲಾಡೋದು, ತಿಂದಿದ್ದೆಲ್ಲ ಅಲ್ಲಿ ಇಲ್ಲಿ ಚೆಲ್ಲಾಡೋದು ಅಂತ ಅದು ಯಾವಾಗಲೂ ಇದ್ದೇ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳಾಗಿರೋದ್ರಿಂದ ನಾವು ಅದನ್ನೆಲ್ಲ ಸಹಿಸ್ಕೊಳ್ಳೇಬೇಕು. ಹೆಂಗೋ ದೊಡ್ಡವರಾದ್ಮೇಲೆ ಅಟ್ಲೀಸ್ಟ್ ಅರ್ಥ ಮಾಡ್ಕೊಂಡು ಸರಿ ಆಗ್ತಾರೆ. ಅಲ್ಲಿವರೆಗೆ ಹೆಂಗೋ ಕ್ಲೀನಿಂಗ್ ಕಂಪಲ್ಸರಿ ಮಾಡಲೇಬೇಕು. ನಾನು ಇಷ್ಟೊತ್ತು ಏನು ಹೇಳಿದೆ ಅದು ಚಿಕ್ಕ ಮಕ್ಕಳಿರೋ ತಾಯಂದಿರಿಗೆ ಚೆನ್ನಾಗಿ ರಿಲೇಟ್ ಆಗುತ್ತೆ. ಅದರಲ್ಲೂ ತರಲೆ ಮಕ್ಕಳಿದ್ರಂತೂ ಅದು ಚೆನ್ನಾಗಿಯೇ ರಿಲೇಟ್ ಆಗುತ್ತೆ. ಅವ್ರು ಯಾವ ಥರ ಗಲೀಜು ಮಾಡ್ತಾರೆ, ನಾವು ಎಷ್ಟು ಕ್ಲೀನ್ ಮಾಡಿದ್ರು ಮತ್ತೆ ಯಾವ ಥರ ಸಿಚುವೇಶನ್ ಬರುತ್ತೆ ಅದು ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಬೆಡ್ಶೀಟು ನಾನು ಇನ್ನೂ ಮಿಷಿನ್ಗೆ ಹಾಕಿರಲಿಲ್ಲ, ಅದೊಂದು ಹಾಕ್ಬಿಡೋಣ. ಆ ಬೆಡ್ಶೀಟ್ ಒಗೆಯೋಷ್ಟರಲ್ಲಿ ಮನೆ ಗುಡಿಸಿ ಒರೆಸ್ಕೊಂಡು ಬಂದರೆ ಅದು ತೊಗೊಂಡೋಗಿ ಒಣ ಹಾಕ್ಬೋದು ಅಂತ ಅಂದ್ಬಿಟ್ಟು ಬೆಡ್ಶೀಟ್ನ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ದೀನಿ. ಮತ್ತು ಹಾಕ್ಬಿಟ್ಟು ಡೆಟರ್ಜೆಂಟ್ ಪೌಡ್ರೆಲ್ಲ ಹಾಕಿ ನೆಕ್ಸ್ಟು ನಂದು ಕ್ಲೀನಿಂಗ್ ವರ್ಕ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಆಗಿತ್ತು.
ನೆಕ್ಸ್ಟ್ ಏನಿದ್ರು ಗುಡ್ಸ್ಕೊಂಡು ಒರೆಸ್ಕೊಂಡು ಬರಬೇಕಿತ್ತು. ಅಷ್ಟರಲ್ಲಿ ನನ್ನ ಮಗನ ಎಂಟ್ರಿ ಆಯಿತು. ಒಂದು ಕ್ಲಿಪ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ, ಹೆಂಗೆ ಅವ್ನು ಕತೆ ಮಾಡ್ತಾನೆ ಅಂತ ಅಂದ್ಬಿಟ್ಟು. ನಾನು ಗುಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಬರಲು ತೊಗೊಂಡು ಗುಡಿಸ್ತಾ ಇದ್ದೀನಿ. ಅಷ್ಟ್ರಲ್ಲಿ ನನ್ನ ಮಗ ಬಂದ್ಬಿಟ್ಟು ನೋಡಿ ಇಲ್ಲಿ ಹೆಂಗೆ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಕ್ಲೀನ್ ಮಾಡೋವಾಗಲೂ ಬಿಡೋಲ್ಲ, ಕ್ಲೀನ್ ಮಾಡಿದ್ಮೇಲೂ ಬಿಡೋಲ್ಲ. ಆ ಥರ ನನ್ನ ಮಗನ ಕತೆ ನೋಡಿ. ನಾನು ಕಸ ಗುಡಿಸ್ತಾ ಇದ್ದರೆ ಅವ್ನು ಬಂದು ಲೈಟ್ಸ್ಗಳನ್ನ ಆನ್ ಮಾಡ್ಕೊಂಡು ನೋಡ್ತಾ ಇದ್ದಾನೆ. ಮತ್ತು ಫ್ಯಾನ್ ಕೂಡ ಆನ್ ಮಾಡಿಬಿಟ್ಟು ನೋಡ್ತಾವನೆ ಆನ್ ಆಯಿತಾ ಇಲ್ವಾ ಏನು ಅಂತ ಅಂದ್ಬಿಟ್ಟು. ಅಯ್ಯೋ, ಕಸ ಗುಡ್ಸೋಕ್ಕೂ ಬಿಡೋಲ್ಲ, ಒರ್ಸೋಕ್ಕೂ ಬಿಡೋಲ್ಲ. ನೆಕ್ಸ್ಟ್ ಅದು ಗುಡಿಸಿ ಒರೆಸಿ ಕ್ಲೀನ್ ಮಾಡಿದ್ಮೇಲೂ ಅದು ಅದೇ ಥರ ನೀಟಾಗಿರೋಕ್ಕೂ 5 ನಿಮಿಷ ಬಿಡೋಲ್ಲ. ಆ ಥರ ನನ್ನ ಮಗ. 2 ವರ್ಷಕ್ಕೇ ಅವನು ಈ ಥರ ತರಲೆಗಳು. ಮತ್ತೆ ಅವನ್ನ ಸಮಾಧಾನ ಮಾಡಿ ಹೇಗೋ ಅವ್ರ ಅಜ್ಜಿ ಜೊತೆ ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಅವನ್ನ ಹೊರಗಡೆನೇ ಆಟ ಆಡ್ಸ್ಕೊತಾ ಇರಿ. ಅಷ್ಟರಲ್ಲಿ ನಾನೆಲ್ಲ ಕಸ ಗುಡಿಸಿ ಒರೆಸ್ಬಿಡ್ತೀನಿ, ಆಮೇಲೆ ಕರ್ಕೊಬರೋರಂತೆ ಅಂತ ಅವನ್ನ ಬಿಟ್ಟು ಕಸ ಗುಡಿಸ್ಕೊಂಡು ಮತ್ತು ಇಲ್ಲಿ ಒರ್ಸೋಕ್ಕೂ ರೆಡಿ ಮಾಡಿಕೊಂಡೆ. ನಾನು ಯೂಶ್ವಲಿ ವೀಕ್ಲಿ 3 ಡೇಸ್ ಮಾಪ್ ಮಾಡ್ತೀನಿ ಅಂತ ಅಂದರೆ, ಒಂದು ಸಲ ಅಂತೂ ವೀಕ್ಲಿ ಒನ್ಸ್ ಸಾಲ್ಟ್ ಆ್ಯಡ್ ಮಾಡಿ ಮಾಪ್ ಮಾಡೇ ಮಾಡ್ತೀನಿ. ಇದು ನಮ್ಮ ಹಸ್ಬೆಂಡ್ ಕೊಟ್ಟಿರೋವಂಥ ಸಜೆಷನ್ ನನಗೆ. ಅವ್ರು ಸ್ವಲ್ಪ ಆ ಥರ ಎಲ್ಲ ವಾಸ್ತು ಅದು ಇದು ನಂಬೋದು ಜಾಸ್ತಿ. ಸೊ ಅವ್ರು ಹೇಳಿರೋದ್ರಿಂದ ಅವ್ರ ಗೈಡ್ಲೈನ್ಸ್ ಪ್ರಕಾರ ವೀಕ್ಲಿ ಒನ್ಸ್ ಏನಿದೆ ಸಾಲ್ಟ್ ಆ್ಯಡ್ ಮಾಡಿ ನಾನು ಮಾಪ್ ಮಾಡ್ಕೋತೀನಿ. ಹಾಗೆ ಎಲ್ಲ ಮಾಪ್ ಮಾಡಿಕೊಂಡೆ. ಇದಾದಮೇಲೆ ಇನ್ನು ಪಾಪುಗೆ ಫ್ರೆಶ್ ಅಪ್ ಮಾಡೋಣ ಅಂತ ಅಂದ್ಬಿಟ್ಟು ಅವನ್ನ ಕರ್ಕೊಂಡೋಗಿ ಎಣ್ಣೆ ಎಲ್ಲ ಬೆಳಗ್ಗೆನೇ ಕ್ಲೀನಾಗಿ ಹಚ್ಚಿದ್ನಲ್ಲ, ಎಲ್ಲ ನೆಂದಿತ್ತು. ನಂದು ಕ್ಲೀನಿಂಗ್ ವರ್ಕು ಮುಗೀತು. ಅವನಿಗೆ ಸ್ನಾನ ಮಾಡಿಸಿ ದೇವ್ರಿಗೆ ಕೈ ಮುಗಿಯಪ್ಪ ಅಂತ ಮುಗಿಸ್ತಾಯಿದ್ದೀನಿ. ಇದು ಚಿಕ್ಕದ್ರಿಂದ ಒಂದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ. ಅಂದರೆ ಮಕ್ಕಳು ಚಿಕ್ಕವರಿದ್ದಾಗ ಸ್ನಾನ ಆದಮೇಲೆ ಅಲ್ಲೇ ದೇವ್ರಿಗೆ ಕೈ ಮುಗಿಸ್ತಾರೆ. ಅದು ನಮ್ಮ ಕಡೆ ಆ ಥರ ಮಾಡ್ತಾರೆ, ಬೇರೆ ಕಡೆ ಏನು ಮಾಡ್ತಾರಾ ಇಲ್ವಾ ಅನ್ನೋದು ನಂಗೆ ಅಷ್ಟು ಐಡಿಯಾ ಇಲ್ಲ. ಸೊ ಹಂಗಾಗಿ ಲಾಸ್ಟಲ್ಲಿ ಕೈ ಮುಗಿಸ್ತಾಯಿದ್ದೀನಿ. ನೋಡಿ ಅವನು ಹೇಳೋದನ್ನ ಮತ್ತು ನನಗೆ ನೀನು ಹೇಳು ಅಂತ ನನಗೂ ಹೇಳ್ತಾನೆ. ಅವನದು ಫ್ರೆಶ್ ಅಪ್ ಆದಮೇಲೆ ಅವನಿಗೆಲ್ಲ ರೆಡಿ ಮಾಡಿ ಬಟ್ಟೆ ಹಾಕಿ ಕಳಿಸ್ದೆ. ಅಷ್ಟರಲ್ಲಿ ಮಷಿನ್ದು ಕೆಲಸ ಆಗಿತ್ತು. ಒಣೆ ಹಾಕೋಣ ಅಂದ್ಬಿಟ್ಟು ನಾನು ಬಂದರೆ ಅವ್ನು ನಾನೇ ತೆಗಿತೀನಿ, ನಾನೇ ತೊಗೊಂಡೋಗಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಸರ್ಕಸ್ ಮಾಡ್ತಾವನಲ್ಲಿ ಬೆಡ್ಶೀಟ್ ಹತ್ರ. ನೆಕ್ಸ್ಟು ಅದೆಲ್ಲ ಇವನ ಹತ್ರ ಮಾಡೋಕ್ಕಾಗಲ್ಲ ಕೆಲಸ ಅಂತ ಬಿಟ್ಬಿಟ್ಟು ಬಾಯಲ್ಲಿ ಒಂದು ಫ್ರೂಟ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಆರೆಂಜ್ ಮತ್ತು ಒಂದು ಲೀಚಿ ಏನೋ ಇತ್ತು ಕೊಡ್ತೀನಿ ಅಂತ ಕರ್ಕೊಬಂದು ಅಡುಗೆ ಮನೆ ಸೆಲ್ಫ್ ಮೇಲೆ ಕೂರಿಸಿದ್ದೀನಿ. ಕೆಳಗಡೆ ಬಿಟ್ಟರೆ ಅವ್ನು ಮತ್ತೆ ಏನಾದರೂ ತರಲೆಗಳು ಮಾಡೋದೇ ಅವ್ನ ಕೆಲಸ. ಮತ್ತು ಫ್ರೂಟ್ ಬಿಡಿಸಿ ಕೊಟ್ಟು ಅವನಿಗೆ ಮಲಗಿಸ್ಬಿಟ್ರೆ ಅವನು 1-2 ಅವರ್ಸ್ ನಿದ್ದೆ ಮಾಡ್ತಾನೆ. ಅಷ್ಟರಲ್ಲಿ ನಂದು ಏನೇ ಕೆಲಸ ಇದ್ದರೂ ಮುಗಿಸ್ಕೋಬೋದು ಅಂತ ಇಲ್ಲಿಗೆ ನಾನು ಈ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ಲಾಗ್ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಅಂದ್ಬಿಟ್ಟು ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ care.